ಶನಿವಾರ ಪೂಜೆಯ ಶ್ರೀರಾಮಕಥಾ ಮಹಿಮೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ವಂದನೆಯ ಅಧ್ಯಾಯ. ಸುರಪುರವೆಂಬ ಅಗ್ರಹಾರದಲ್ಲಿ ಆಚಾರಶೀಲನಾದ ಕೇಶವ ಭಟ್ಟನೆಂಬ ಬಡ ಬ್ರಾಹ್ಮಣನು ತನಗೆ ಎಷ್ಟು ಕಷ್ಟಗಳು ಬಂದಾಗಲೂ ಧರ್ಮ ಮಾರ್ಗವನ್ನು ಬಿಡದೆ ತನ್ನ ಇಷ್ಟದೇವನಾದ ಶ್ರೀರಾಮನನ್ನು ಪೂಜಿಸಿ ಅತಿಥಿಗಳನ್ನು ಸತ್ಕರಿಸುತ್ತಾ ತನ್ನ ಸಂಸಾರದೊಂದಿಗೆ ಸುಖವಾಗಿದ್ದನು. ಹೀಗಿರುವಲ್ಲಿ ಭಗವಂತನು ಇವನನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ವೃದ್ಧ ಬ್ರಾಹ್ಮಣನಂತೆ ಮಧ್ಯಾಹ್ನ ಇವನ ಮನೆಗೆ ಬಂದು ಆಹಾರವನ್ನು ಕೇಳಿದನು. ಆಗ ಸರ್ವರ ಭೋಜನವು ಮುಗಿದಿತ್ತು. ಮೊಮ್ಮಗಳು ಆಟಕ್ಕೆ ಹೋಗಿದ್ದರಿಂದ ಅವಳ ಪಾಲಿನ ಅನ್ನ ಮಾತ್ರ ಇತ್ತು. ಕೇಶವ ಭಟ್ಟನು ಅದನ್ನು ತಂದು ಕೊಡ್ತೀನಿ ಅಂತ ಹೇಳಿ ಒಳಗೆ ಹೋಗಿ ನೋಡಲು ಅಲ್ಲಿ ಅನ್ನವಿರಲಿಲ್ಲ. ನನ್ನ ಅಪರಾಧವನ್ನು ಮನ್ನಿಸಿ ಎನ್ನಲು ಆ ಬ್ರಾಹ್ಮಣ, ಸ್ವಲ್ಪ ನೀರನ್ನಾದರೂ ಕೊಡು ಎಂದನು. ಇದನ್ನು ಕೇಳಿ ಹೆಂಡತಿಯನ್ನು ಕುರಿತು ಸ್ವಲ್ಪ ನೀರನ್ನು ಆ ಬ್ರಾಹ್ಮಣನಿಗೆ ಕೊಡಲು ಕೇಳಿದನು. ಹೀನ ಬುದ್ಧಿಯುಳ್ಳ ಆಕೆ ನೀರನ್ನು ತರುವವರಿಗೆ ಆ ಕಷ್ಟ ಗೊತ್ತು. ನೀರು ಇಲ್ಲ ಎಂಬ ಮಾತನ್ನು ಕೇಳಿ, ನಾನು ಕುಡಿಯುವ ನೀರನ್ನು ಕೊಡು, ನನಗೆ ರಾತ್ರಿಗೆ ಬೇಡ ಅಂತ ಹೇಳಿದನು. ಅದಕ್ಕೆ ಅವಳು 1 ಲೋಟ ನೀರನ್ನು ತಂದುಕೊಟ್ಟಳು. ವೃದ್ಧ ಬ್ರಾಹ್ಮಣನು ಇವರ ಕಷ್ಟದಿಶೆಯನ್ನು ಕಂಡು ಇವರ ಭಕ್ತಿಗೆ ಮೆಚ್ಚಿ ಇವನಿಗೆ ಶ್ರೀರಾಮ ಕಥಾ ಮತ್ತು ಶ್ರೀರಾಮ ಪೂಜಾ ಕ್ರಮವನ್ನು ತಿಳಿಸಿದನು. ಪ್ರತಿ ಶನಿವಾರವೂ ಫಲಪುಷ್ಪಗಳನ್ನು ತಂದು ದೀಪ ಧೂಪ ಗಂಧಾದಿಗಳಿಂದ ಪೂಜಿಸಿ ನೈವೇದ್ಯಕ್ಕೆ ಗೋಧಿ ಅಥವಾ ಅಕ್ಕಿ ಹಿಟ್ಟು, ತುಪ್ಪ ಇವುಗಳೆಲ್ಲವನ್ನು ಬೆರೆಸಿಟ್ಟು ಮಂಗಳಾರತಿಯಾದ ನಂತರ ನಮಸ್ಕರಿಸಿ ಬ್ರಾಹ್ಮಣರಿಗೂ ಬಂಧುವರ್ಗದವರಿಗೂ ಇವುಗಳನ್ನೆಲ್ಲ ಕೊಟ್ಟು ನಂತರ ತಾನು ತನ್ನ ಮನೆಯವರು ಅದನ್ನು ಸೇವಿಸಬೇಕು. ಹೀಗೆ ಮಾಡೋದ್ರಿಂದ ಸಕಲ ಕಷ್ಟಗಳು ನಾಶವಾಗಿ ಸುಖ ಸಂಪತ್ತು ದೊರೆಯುವುದೆಂದು ಹೇಳಿ ಅದೃಶ್ಯನಾದನು. ಆತನ ಉಪದೇಶದಂತೆ ಭಕ್ತಿಯಿಂದ ಶ್ರೀರಾಮನನ್ನು ಪೂಜಿಸಿ ಆತನ ಕೃಪೆಯಿಂದ ಸಕಲೈಶ್ವರ್ಯವನ್ನು ಪಡೆದನು. ಒಂದು ದಿನ ಕೇಶವ ಭಟ್ಟನು ಹೆಂಡತಿಯನ್ನು ಕಾಶಿ ಯಾತ್ರೆಗೆ ಕರೆದನು. ಆಕೆಯು ಐಶ್ವರ್ಯದ ಆಸೆಯಿಂದ ಯಾತ್ರೆಯನ್ನು ತಿರಸ್ಕರಿಸಿದಳು. ಆದರೆ ಆ ಬ್ರಾಹ್ಮಣನು ಮಗ ನಾರಾಯಣ ಭಟ್ಟನನ್ನು ಕರೆದು ಶ್ರೀರಾಮ ಪೂಜೆಯನ್ನು ತಪ್ಪದೇ ನಡೆಸಲು ಹೇಳಿ ಕಾಶಿ ಯಾತ್ರೆಗೆ ಹೊರಟನು. 2ನೆಯ ಅಧ್ಯಾಯ. ನಾರಾಯಣ ಭಟ್ಟನು ತಂದೆಯ ಮಾತಿನಂತೆ ಪೂಜೆಯನ್ನು ಪ್ರತಿ ಶನಿವಾರವೂ ಮಾಡುತ್ತಿದ್ದನು. ಹೀಗಿರುವಲ್ಲಿ ಒಂದು ಶನಿವಾರ ಪೂಜಾ ನಂತರ ಕಥೆಯನ್ನು ಕೇಳಲು ತಾಯಿಯನ್ನು ಕರೆದನು. ಬೆಳಗಿನಿಂದ ರಾತ್ರಿ ನಿದ್ದೆ ಬರುವವರೆಗೂ ಊಟದ ಪಾತ್ರೆ ತೊಳೆಯುವುದು, ಬಟ್ಟೆ ಒಗೆಯುವುದು, ನೀರು ತರುವುದು, ಹೀಗೆ ವಿಧವಾದ ಕಾರಣಗಳನ್ನು ಹೇಳುತ್ತಾ ಕೊನೆಗೆ ನನಗೆ ಬೇಜಾರು, ನಿನ್ನ ಕತೆ ನಿನಗಿರಲಿ ಎಂದು ಬಿಟ್ಟಳು. ಅವನಿಗೂ ನಿದ್ರೆ ಬಂತು. ಶ್ರೀರಾಮನು ತನ್ನಲ್ಲಿ ಭಕ್ತಿ ಇಲ್ಲದ ಕಾರಣ ಪುನಃ ಬಡತನವನ್ನು ಕೊಟ್ಟನು. ಯಾತ್ರೆಯನ್ನು ತೀರಿಸಿಕೊಂಡು ಕೇಶವ ಭಟ್ಟನು ಮನೆಗೆ ಬಂದು ಹೆಂಡತಿಯನ್ನು ನಿಂದಿಸುತ್ತಿರಲು ಮಗನು ಬಂದು ತಂದೆಗೆ ನಮಸ್ಕರಿಸಿದನು. ಶ್ರೀರಾಮ ಪೂಜಾ ನಿಂತ ವಿಚಾರವನ್ನು ಕೇಳಿ ಕೋಪಗೊಂಡು ಶ್ರೀರಾಮ ದರ್ಶನ ಆಗುವವರೆಗೂ ತನಗೆ ಮುಖವನ್ನು ತೋರಿಸಬೇಡವೆಂದು ಹೇಳಿದನು. ಮಗನು ತನ್ನ ಹೆಂಡತಿಯ ಮಾತಿನಂತೆ ಮಗಳನ್ನು ಕರೆದುಕೊಂಡು ತಾಯಿ ತಂದೆಯ ಅನುಜ್ಞೆಯನ್ನು ಪಡೆದು ರಾಮಧ್ಯಾನ ಮಾಡುತ್ತಾ ರಾಮನನ್ನು ಹುಡುಕಿಕೊಂಡು ಹೊರಟನು. 3ನೆಯ ಅಧ್ಯಾಯ. ನಾರಾಯಣ ಭಟ್ಟನು ರಾಮಧ್ಯಾನ ಮಾಡುತ್ತಾ ಮಗಳಿಗೆ ವರನನ್ನು ನೋಡುತ್ತಿದ್ದನು. ಶ್ರೀರಾಮನ ಕೃಪೆಯಿಂದ ಪ್ರಾಪ್ತ ವಯಸ್ಕನಾದ ಬ್ರಾಹ್ಮಣ ವರನು ಸಿಕ್ಕಿದನು. ಅವನ ಭಕ್ತಿಗೆ ಮೆಚ್ಚಿ ದೇವಾನುದೇವತೆಗಳು ನೆರೆದು ಮದುವೆಯನ್ನು ಸಾಂಗವಾಗಿ ನೆರವೇರಿಸಿದರು. ನಂತರ ಮುಂದಕ್ಕೆ ನಾರಾಯಣ ಭಟ್ಟನು ಹೋಗುತ್ತಿರಲು ಒಂದು ಹೊಲದ ಬಳಿ ಕುರುಡನನ್ನು ಕಂಡು ಅವನಿಗೆ ರಾಮಕಥಾ ಮತ್ತು ಶ್ರೀರಾಮನಾಮ ಮಹಿಮೆಯನ್ನು ಉಪದೇಶಿಸಿ ಮುಂದೆ ಹೋಗುತ್ತಿದ್ದನು. ಆಗ ಮುದುಕನು ರಾಮಧ್ಯಾನ ಮಾಡಲು ಕಣ್ಣುಗಳು ಬಂದವು. ನಾರಾಯಣ ಭಟ್ಟನು ಮತ್ತೊಂದು ಗ್ರಾಮದ ಬಳಿ ಓರ್ವ ಅವಿವಾಹಿತ ಕನ್ಯೆಯನ್ನು, ಮತ್ತೊಂದು ಗ್ರಾಮದ ಬಳಿ ಓರ್ವ ಮುದುಕಿಯನ್ನು ಕಂಡು ಅವರಿಗೂ ರಾಮಕಥಾ ಮತ್ತು ಪೂಜಾ ಕ್ರಮವನ್ನು ತಿಳಿಸಿ ಮುಂದಕ್ಕೆ ಹೊರಟನು. ಶ್ರೀರಾಮಾನುಗ್ರಹದಿಂದ ಅವಿವಾಹಿತ ಕನ್ಯೆಗೆ ಆ ಬ್ರಾಹ್ಮಣನೇ ಮದುವೆಯಾಗಬೇಕೆಂದು ರಾಮನು ಆಜ್ಞೆ ಮಾಡಿದನು. ಮತ್ತು ಆ ಮುದುಕಿಯ ಗಂಡನೂ ಬಂದನು. ಆಗ ಅವರ ಮಗನಿಗೆ ಆನೆ ಮಾಲೆ ಹಾಕಿ ಆ ಮಗನ ರಾಜ್ಯಾಭಿಷೇಕವನ್ನು ಮಾಡಬೇಕೆಂದು ಸೂಕ್ಷ್ಮವಾಗಿ ತಿಳಿಸಿತು. ಅದು ದೇವನ ಆಜ್ಞೆ ಕೂಡ ಆಗಿತ್ತು. ಹೀಗೆ ಅವನು ತನ್ನನ್ನು ರಾಮರಾಜನೆಂದು ಹೆಸರಿಟ್ಟುಕೊಂಡು ಆ ರಾಜ್ಯಕ್ಕೆ ರಾಮರಾಜ್ಯವೆಂದು ಹೆಸರಿಟ್ಟು ತಾಯಿ ತಂದೆಯನ್ನು ಕರೆಸಿ ನಡೆದ ಸಂಗತಿಗಳನ್ನೆಲ್ಲ ತಿಳಿಸಿದನು. ತಾಯಿಯು ಇದೆಲ್ಲ ರಾಮನ ಮಹಿಮೆ ಅಂತ ಹೇಳಿದಳು. ಈ ಕಡೆ ನಾರಾಯಣ ಭಟ್ಟನು ಮುಂದುವರಿಯುತ್ತಿರಲು ಅತ್ತಿತ್ತ ಚಲಿಸದೆ 108 ಕೊಪ್ಪರಿಗೆಯ ಹಣವನ್ನು ಕಾದಿದ್ದ ನಾಗರಾಜನು ಸಿಕ್ಕಿದನು. ಅವನಿಗೂ ಮತ್ತು ಒಡೆದ ಏರಿಯನ್ನು ಕಟ್ಟಿಸುತ್ತಿದ್ದ ರಾಜನಿಗೂ ಶ್ರೀರಾಮ ಮಹಿಮೆಯನ್ನು ಉಪದೇಶ ಮಾಡಿದನು. ಅದರಂತೆ ಅವರು ಆಚರಿಸಲು ಅವರ ಕೆಲಸಗಳೆಲ್ಲವೂ ಕೈಗೂಡಿದವು.
ಅಂದರೆ ನಾಗರಾಜನಿಗೆ ಅಷ್ಟು 108 ಕೊಪ್ಪರಿಗೆಯ ಹಣವನ್ನು ಈ ನಾರಾಯಣ ಭಟ್ಟನಿಗೆ ಕೊಡಬೇಕೆಂದು ರಾಮನು ಆದೇಶಿಸಿದನು. ಮುಂದೆ ಶ್ರೀರಾಮನು ವೃದ್ಧ ಬ್ರಾಹ್ಮಣನ ವೇಷ ಧರಿಸಿ ನಾರಾಯಣ ಭಟ್ಟನನ್ನು ಕುರಿತು, ನೀನು ಅರಣ್ಯದಲ್ಲಿ ತಿರುಗಲು ಕಾರಣವೇನೆಂದು ಕೇಳಿದನು. ನಾರಾಯಣ ಭಟ್ಟನು, ನಾನು ಸೀತಾ ಲಕ್ಷ್ಮಣ ರಾಮಚಂದ್ರನನ್ನು ನೋಡಬೇಕೆಂದನು. ಸ್ವಾಮಿಯು ಇವರ ಭಕ್ತಿಗೆ ಮೆಚ್ಚಿ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮಂತ ಸಮೇತ ದರ್ಶನ ಕೊಟ್ಟು, ಹಿಂದೆ ಯಾರು ಯಾರನ್ನು ಸಂಧಿಸಿದೆಯೋ ಅವರುಗಳನ್ನು ಪುನಃ ಸಂಧಿಸಿ ಹೋಗು, ಅದೇ ಮಾರ್ಗದಲ್ಲಿ ಹೋಗು, ನಿನಗೆ ಒಳಿತಾಗುತ್ತದೆ ಎಂದು ಹೇಳಿ ಅಂತರ್ಧಾನನಾದನು. ಇಲ್ಲಿ ನಾರಾಯಣ ಭಟ್ಟನಿಗೆ ರಾಮ ದರ್ಶನವಾಗುತ್ತಲೇ ಅಲ್ಲಿ ಕೇಶವ ಭಟ್ಟನ ಮನೆಯಲ್ಲಿ ಐಶ್ವರ್ಯವು ತುಂಬಿ ತುಳುಕಾಡಲು ಇದರ ಆಂತರ್ಯವನ್ನು ತಿಳಿದು ಮಗನ ಆಗಮನವನ್ನೇ ನಿರೀಕ್ಷಿಸುತ್ತಿದ್ದನು. 5ನೆಯ ಅಧ್ಯಾಯ. ಶ್ರೀರಾಮ ಸಂದರ್ಶನದಿಂದ ನಾರಾಯಣ ಭಟ್ಟನು ಹಿಂದಿರುಗಿ ಬರುತ್ತಿರಲು ದಾರಿಯಲ್ಲಿ ಕೆರೆಯನ್ನು ಕಟ್ಟಿಸುತ್ತಿದ್ದ ರಾಜನ ಬಳಿಗೆ ಬರಲು, ರಾಜನು ತನ್ನ ಸ್ವಪ್ನದಲ್ಲಿ ತನ್ನ ಮಗಳನ್ನು ಆ ಬ್ರಾಹ್ಮಣನಿಗೆ ಕೊಡಬೇಕೆಂದು ಕನಸಾಗಿದೆ ಎಂದು ಹೇಳಿದನು. ಅದರಂತೆ ಆ ಬ್ರಾಹ್ಮಣನಿಗೆ ರಾಜ ಮರ್ಯಾದೆಯಿಂದ ತನ್ನ ಮಗಳನ್ನು ಕೊಟ್ಟು ವಿವಾಹವನ್ನು ಮಾಡಿದನು. ಈ ಪತ್ನಿಯೊಡನೆ ಮುಂದೆ ನಾಗರಾಜನನ್ನು ನೋಡಲು ತನ್ನ ಕನಸಿಗನುಸಾರವಾಗಿ ತಾನು ಕಾವಲಿದ್ದ 108 ಕೊಪ್ಪರಿಗೆಯ ಹಣವನ್ನು ಆ ಬ್ರಾಹ್ಮಣನಿಗೆ ಕೊಟ್ಟನು. ವೃದ್ಧ ಮುದುಕಿಯು ತನ್ನ ಗಂಡ ಮಗ ಇವರೊಡನೆ ಕೂಡಿ ಆತನಿಗೆ ನಡೆದ ವಿಷಯಗಳನ್ನೆಲ್ಲ ತಿಳಿಸಿ ರಾಜ ಮರ್ಯಾದೆಯನ್ನು ಮಾಡಿ ಆತನಿಗೆ ನಮಸ್ಕರಿಸಿದಳು. ಮುಂದೆ ಈತನನ್ನೇ ನಿರೀಕ್ಷಿಸುತ್ತಿದ್ದ ಕನ್ಯೆಯು ತನ್ನ ಸ್ವಪ್ನದಲ್ಲಿ ನಡೆದ ಸಂಗತಿಯನ್ನೆಲ್ಲ ತಿಳಿಸಲು ಆಕೆಯನ್ನು ಸಹ ವಿವಾಹ ಮಾಡಿಕೊಂಡು ಅಲ್ಲಿಂದ ಕಣ್ಣು ಬಂದ ಗೌಡನನ್ನು ಕಂಡು ಆತನಿಂದ ಮರ್ಯಾದೆ ಹೊಂದಿ ಅವರ ಮನೆಯಲ್ಲೂ ರಾಮಪೂಜೆಯನ್ನು ಮಾಡಿ ಅಲ್ಲಿಂದ ಹೊರಟು ತನಗೋಸ್ಕರ ಪೇಚಾಡುತ್ತಿದ್ದ ಮಗಳ ಮನೆಗೆ ಬಂದು ಮಗಳನ್ನು ಅಳಿಯನನ್ನು ಸುರಪುರಕ್ಕೆ ಕರೆದುಕೊಂಡು ಬಂದು ಮಾತಾಪಿತೃಗಳಿಗೆ ವಂದಿಸಿ ನಡೆದ ಸಂಗತಿಯನ್ನು ತಿಳಿಸಿ ಶ್ರೀರಾಮ ಪಟ್ಟಾಭಿಷೇಕವನ್ನು ಅಧಿಕ ವಿಜೃಂಭಣೆಯಿಂದ ನಡೆಸಿದರು. ಆಗ ಶ್ರೀರಾಮನು ತನ್ನ ಭಕ್ತರಿಗೆಲ್ಲ ದರ್ಶನ ಕೊಟ್ಟು ಅವರವರ ಮನಸಾಭೀಷ್ಟವನ್ನು ಪೂರ್ತಿಗೊಳಿಸಿ ಅಂತರ್ಧಾನನಾದನು ಎಂಬಲ್ಲಿಗೆ ಶ್ರೀರಾಮ ಕಥೆಯು ಸಂಪೂರ್ಣವಾಯಿತು. ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ರಘುವರ ಮಂಗಳಂ ಅಗಹರ ಮಂಗಳಂ ಅಗಣಿತ ಗುಣವರ ಜಗವೀರ ಮಂಗಳಂ ಮುನಿಸುತ ಮಂಗಳಂ ಧನುಜಾರಿ ಮಂಗಳಂ ಅವನಿಜ ನಾಯಕ ಜಯ ಮಂಗಳಂ ದೀನದಯಾಕರ ಮಾನ್ಯಸು ಮಂಗಳಂ. ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಕಾಣುತ್ತೆ. ಶ್ರೀವಾರಿ ನಾಲೆಡ್ಜ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ದೇವರ ಕಾರ್ಯಕ್ರಮವನ್ನು ನಡೆಸಲು ನನಗೆ ಇಂಟ್ರೆಸ್ಟ್ ಬರುತ್ತೆ, ಇನ್ಸ್ಪೈರ್ ಆಗುತ್ತೆ. ಧನ್ಯವಾದಗಳು.